ಇನ್ನು ಖಾತೆ ಹಂಚಿಕೆ ಮಾಡದಿದ್ದಕ್ಕೆ ಬಿಜೆಪಿ ಕೆಂಡ ಆಗಿದೆ. ಪ್ರಮಾಣ ವಚನ ಸ್ವೀಕರಿಸಿ 3 ದಿನಗಳಾದರೂ ಕೂಡ ಖಾತೆಯ ಸುಳಿವಿಲ್ಲ. ಸಿಎಂ ಡಿಕೆಶಿ ಮತ್ತು ಸುರ್ಜೇವಾಲಾ ವಿರುದ್ಧ ಬಿಜೆಪಿ ಪೋಸ್ಟ್ ಮಾಡಿದೆ. ಪೇಮೆಂಟ್ ಕೋಟಾ ಸಚಿವರಿಗೆ ಖಾತೆ ಹಂಚಿಲ್ಲ ಯಾಕೆ? ಹೈಕಮಾಂಡ್ ಅನುಮತಿಗಾಗಿ ಕಾಯ್ತಿದ್ದೀರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಪೇಮೆಂಟ್ ಇನ್ನೂ ಖಾತೆಗೆ ಜಮೆ ಆಗಿಲ್ವಾ ಅಂತೇಳಿ ಟೀಕೆ ಮಾಡಿದ್ದಾರೆ. ಸುರ್ಜೇವಾಲಾಗೆ ಕಲೆಕ್ಷನ್ ಏಜೆಂಟ್ ಅಂತ ವಾಗ್ದಾಳಿ ನಡೆಸಿರುವ ಬಿಜೆಪಿ ಅಸಮಾಧಾನಗೊಂಡಿರುವ ಶಾಸಕರ ಮನೆಗೆ ಹೋಗ್ತಿದ್ದಾರೆ. ಸರ್ಕಾರ ಪ್ಯಾಚ್ ವರ್ಕ್ ಮಾಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದೆ ಅಂತ ಕಿಡಿಕಾರಿರೋದು. ಎಲ್ಲ ಕಡತಕ್ಕೂ ಸಹಿ ಹಾಕೋದಕ್ಕೆ ಸುರ್ಜೇವಾಲಾನೇ ಬರ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಸುರ್ಜೇವಾಲಾಗೆ ಒಂದು ರೂಮ್ ಮೀಸಲಿಟ್ಟಿದ್ದೀರಾ ಅಂತೇಳಿ ಕೂಡ ಬಿಜೆಪಿ ಪ್ರಶ್ನೆ ಮಾಡಿರೋದು. ಇನ್ನು ಡಿಕೆ ಶಿವಕುಮಾರ್ಗೆ ರಬ್ಬರ್ ಸ್ಟಾಂಪ್ ಮುಖ್ಯಮಂತ್ರಿ ಅಂತ ಕೂಡ ಕರೆದಿದ್ದಾರೆ. ಹೈಕಮಾಂಡ್ ನ ರಿಮೋಟ್ ಕಂಟ್ರೋಲ್ ಹೈಜಾಕ್ ನಾಟಕ ನಡೀತಾ ಇದೆ ಅಂತ ಒಂದು ಸುದೀರ್ಘ ಪೋಸ್ಟ್ ಅನ್ನ ಬಿಜೆಪಿ ಮಾಡಿದೆ. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಯಾವ ರೀತಿಯಾಗಿ ಅಂದ್ರೆ 3 ದಿನಗಳಾಯ್ತು ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಇನ್ನೂ ಕೂಡ ಖಾತೆ ಹಂಚಿಕೆ ಆಗಿಲ್ಲ. ಪೇಮೆಂಟ್ ಇನ್ನೂ ಕೂಡ ನಿಮ್ಮ ಖಾತೆಗೆ ಬಂದ್ ಬಿದ್ದಿಲ್ವಾ, ಹಂಗಾಗಿ ಖಾತೆ ಹಂಚಿಕೆ ಮಾಡಿಲ್ವಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ರಿಮೋಟ್ ಕಂಟ್ರೋಲ್ ಇರೋದೆಲ್ಲ ಹೈಕಮಾಂಡ್ ಕೈಯಲ್ಲಿ, ರಬ್ಬರ್ ಸ್ಟಾಂಪ್ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಅಂತ ಕೂಡ ವ್ಯಂಗ್ಯವಾಡಿದ್ದಾರೆ. ಇನ್ನು ಸುರ್ಜೇವಾಲಾ ಅವರು ಪ್ರತಿ ಸಣ್ಣ ಪುಟ್ಟ ಸಮಸ್ಯೆ ಆದ್ರೂ ಕೂಡ ಅವರೇ ಬೆಂಗಳೂರಿಗೆ ಬಂದು ನಿಮ್ ಸಮಸ್ಯೆ ಸರಿಪಡಿಸಬೇಕಾ ಅನ್ನೋ ರೀತಿಯಾಗೂ ಕೂಡ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿನೇ ಸುರ್ಜೇವಾಲಾಗೆ ಕಲೆಕ್ಷನ್ ಏಜೆಂಟ್ ಅಂತೇಳಿ ಕೂಡ ಇಲ್ಲಿ ಕರೆದಿರೋದು. ಬಿಜೆಪಿ ಮಾಡಿರುವಂತ ಸುದೀರ್ಘ ಪೋಸ್ಟ್ ಅನ್ನ ನೀವಿಲ್ಲಿ ಗಮನಿಸಬಹುದು. ಅಸಮಾಧಾನಗೊಂಡಿರೋ ಶಾಸಕರ ಮನೆಗೆ ಸುರ್ಜೇವಾಲಾ ಅವರೇ ಭೇಟಿ ನೀಡಿ ಅವರನ್ನ ಸಮಾಧಾನ ಪಡಿಸ್ತಿದಾರಲ್ಲ, ಆ ಕಾರಣಕ್ಕೆ ಎಲ್ಲಾ ಕಡತಕ್ಕೂ ಸಹಿ ಹಾಕೋದಕ್ಕೆ ಸುರ್ಜೇವಾಲಾ ಅವರೇ ಡೆಲ್ಲಿಯಿಂದ ಬೆಂಗಳೂರಿಗೆ ಬರ್ಬೇಕಾ ಅಂತೇಳಿ ಬಿಜೆಪಿ ವ್ಯಂಗ್ಯವಾಡಿದೆ.